ಹಾಯ್ ಸ್ವಾತಿ. ಹಾಯ್ ಮ್ಯಾಮ್. ಸ್ವಾತಿ, ನಿಮ್ಮ ಏಜ್ ಎಷ್ಟು? 16 ಮ್ಯಾಮ್. ಅಂದರೆ ಇವಾಗ 10th ಜಸ್ಟ್ ಮುಗಿಸ್ಬಿಟ್ಟು ಬಂದಿರೋದಲ್ವಾ ನೀವು? ಸ್ವಾತಿ 16. ಸೊ ಇವಾಗಲೇ ಇಷ್ಟು ಬೇಗ ನಿಮಗೆ ಈ ಕರಿಯರ್ನ ಚೂಸ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಏನಕ್ಕೆ? ನನಗೆ ಮ್ಯಾಮ್ ಸ್ಟಡಿ ಒಳಗೆ ಇಂಟ್ರೆಸ್ಟೆಡ್ ಇರಾಕಿಲ್ರಿ ಮ್ಯಾಮ್. ನನಗೆ ಫಸ್ಟ್ದಿಂದ ಮೇಕಪ್ ಆರ್ಟಿಸ್ಟ್ ಆಗ್ಬೇಕನ್ನೋದು ಒಂದು ಕನಸು ಮ್ಯಾಮ್. ಅದನ್ನು ಇಲ್ಲಿ ಬಂದು ನಾನು ಕಲಿತು ಎಲ್ಲ ಮಾಡಿ ನೀವು ಚೆನ್ನಾಗಿ ಕಲಿಸ್ಕೊಟ್ರಿ. ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡು ನಾ ಕಲ್ತು ಇವತ್ತಿಗೂ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ. ಸೊ ನಂಗೆ ನೈನಾ ಮ್ಯಾಮ್ ಮತ್ತು ನೀವು ತುಂಬ ಸಪೋರ್ಟ್ ಮಾಡಿದ್ದೀರ. ಮತ್ತು ನಾ ಈಗ ಇಂಟರ್ನ್ಶಿಪ್ಗದು ಬಂದು ನನಗೂ ಭಾಳ ಎಕ್ಸ್ಪೀರಿಯನ್ಸ್ ಬಂದಿದೆ ಮ್ಯಾಮ್. ನಾ ಯಾವುದೂ ಹೆಂಗೂ ಮೇಕಪ್ ಬರಲಿ ನಾ ಮಾಡಬೇಕಂತ ಕಾನ್ಫಿಡೆನ್ಸ್ ಬಂದಿದೆ ಮ್ಯಾಮ್. ಸೊ ನೀವು ಮತ್ತು ಮ್ಯಾಮ್ ಅದು ಭಾಳ ಸಪೋರ್ಟ್ ಮಾಡಿದ್ದಕ್ಕೆ ಫುಲ್ ಥ್ಯಾಂಕ್ ಯು. ಮತ್ತು NP ಮೇಕಪ್ ಮಂತ್ರಾಗ ಬಂದು ಜಾಯಿನ್ ಆಗಿದ್ದಕ್ಕೆ ಚಲೋ ಆಗಿದೆ ಮ್ಯಾಮ್. ನನ್ನ ಕರಿಯರ್ ಸೆಟ್ ಆಗಿದೆ ಈ ಥರ ಮೇಕಪ್ ಆರ್ಟಿಸ್ಟ್ ಆಗಿ. ಸೊ ನಾ ಭಾಳ ಥ್ಯಾಂಕ್ ಯು ಹೇಳಿ. ಓಕೆ ರಿಯಲಿ ನಮಗೂ ಕೂಡ ಅಷ್ಟೇ ಖುಷಿ ಆಯಿತು ಸ್ವಾತಿ. ಯಾಕಂತಂದರೆ ಬರೀ 16 ಏಜ್ ನಿಮಗೆ, ಆದರೆ ನೀವು ಮಾಡಿರೋದು ಇವತ್ತು ವರ್ಕ್ ಏನಿದೆ ಅಲ್ವಾ, ವಾವ್ ಥರ ಮಾಡಿದಿರಾ. ರಿಯಲಿ ಅಮೇಝಿಂಗ್. ಅಷ್ಟು ಚೆನ್ನಾಗಿ ಲುಕ್ನ ಕ್ರಿಯೇಟ್ ಮಾಡಿದಿರಾ. ಯಾಕಂದರೆ ಆ ಸ್ಯಾರಿ ಡ್ರೇಪಿಂಗಿಂದ ಹಿಡಿದು ಎವ್ರಿಥಿಂಗ್ ಪರ್ಫೆಕ್ಟ್. ಥ್ಯಾಂಕ್ ಯು. ಅಷ್ಟು ಸಖತ್ತಾಗಿ ಮಾಡಿದಿರಾ. ನೀವು ಯಾವಾಗ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಬಂದ್ರಲ್ಲ, ಆವಾಗಲೇ ನೋಡಿದೆ ಸಮಥಿಂಗ್ ಯೂನಿಕ್ ಆಗಿ ಮಾಡಿದ್ದೀರಾ. ಆ್ಯಂಡ್ ನಿಮ್ಮ ಮಾಡೆಲ್ ಕೂಡ ತುಂಬ ಮುದ್ದಾಗಿದ್ದಾರೆ. ನೀವು ಮಾಡಿರೋಂಥ ಮೇಕಪ್ ಅಂತೂ ಜಸ್ಟ್ ಅಮೇಝಿಂಗ್. ಅಷ್ಟು ಫ್ಲಾಲೆಸ್ ಆಗಿ ಹೋಗಿದೆ, ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ. ತುಂಬ ಪ್ರೌಡ್ ಫೀಲ್ ಆಯಿತು ಸ್ವಾತಿ. 16 ಏಜ್ಗೆ ನೀವು ಅಂದರೆ ಈ ಕರಿಯರ್ನ ಬಂದು ಚೂಸ್ ಮಾಡ್ಕೊಂಡ್ರಿ. ಸೊ ಇಲ್ಲಿಂದ ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಆಗಿ ಇವಾಗ ಹೊರಗಡೆ ಹೋಗ್ತಿದ್ದೀರಾ. ಸೊ ಆಲ್ ದಿ ವೆರಿ ಬೆಸ್ಟ್ ನನ್ನ ಕಡೆಯಿಂದ ಆ್ಯಂಡ್ ನೈನಾ ಮ್ಯಾಮ್ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್. ಹೊರಗಡೆ ಹೋಗಿ ಇನ್ನೂ ಬೆಸ್ಟಾಗಿ ಮೇಕಪ್ನ ಮಾಡಿ, ಓಕೆ, ನಿಮ್ಮ ಕರಿಯರ್ನ ಬ್ರೈಟಾಗಿ ರೂಪಿಸ್ಕೊಳ್ಳಿ.